ಬೀಟ್ರೂಟ್ ಭಾಳ ಹೆಲ್ತಿಗೆ ಒಳ್ಳೆಯದು. ಅದಕ್ಕೆ ಇಲ್ಲಿ ಬೀಟ್ರೂಟನ್ನು ಒಂದು 4 ಬೀಟ್ರೂಟ್ ತೊಗೊಂಡೆ ನಾನು. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಈರುಳ್ಳಿ ಒಂದು ಸ್ವಲ್ಪ ತೊಗೊಂಡೈತೆ. ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೇನಿ. ಅದಕ್ಕೆ ಕಡಲೆಬೇಳೆ ಬೇಕಾಗ್ತೈತಿ. ಕಡಲೆಬೇಳೆನೂ ಸ್ವಲ್ಪ ತೊಗೊಂಡೈತಿ. ಕರಿಬೇವು ಸೊಪ್ಪು, ಶೇಂಗಾ ಕಾಳು ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತೆ ಅಂತೇಳಿ ಒಂಚೂರು ಶೇಂಗಾ ಕಾಳು ತೊಗೊಂಡೇನೆ. ಅಚ್ಚ ಖಾರದ ಪುಡಿನೂ ತೊಗೊಂಡೈತಿ. ಅರ್ಶಿಣ ಪುಡಿ ತೊಗೋಬೇಕಾಗತ್ತೆ ಹಾಕಕ್ಕೆ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡೇನಿ ರೀ ಹಾಕ್ಕೊಳಕ್ಕೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕಾಗ್ತೈತಿ. ಸಾಸಿವೆ ತೊಗೊಂಡೈತಿ. ಜೀರಿಗೆನೂ ತೊಗೊಂಡೈತೆ. ಸಾಸಿವೆ ಜೀರಿಗೆ ತೊಗೊಂಡೈತಿ. ಅವನ್ನ ಬೀಟ್ರೂಟ್ಗಳನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿ ಇದು ನೀರ ಹಾಕಿ ಕುದಿಸ್ಕೋಬೇಕಾಗ್ತೈತಿ. ಈಗ ನೀರಾಗೆ ಬೀಟ್ರೂಟನ್ನು ಸಣ್ಣಕ್ಕೆ ಹೆಚ್ಚಿದ್ದು ಹಾಕಿ ಕುದಿಸಾಕತ್ತಾನೆ. ಇದು ಬೀಟ್ರೂಟ್ ರಕ್ತಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತೈತಿ. ಮತ್ತು ಮೈಗ್ರೇನ್ ಇದ್ದವ್ರಿಗೆ ಅದೆಲ್ಲ ಕಡಿಮೆ ಮಾಡ್ತೈತಿ. ಇದರಲ್ಲಿ ಐರನ್ ಕಂಟೆಂಟು. ಇದು ಕೊಬ್ಬರಿ ಪುಡಿಯನ್ನು ಇದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡೀನಿ. ಅದನ್ನೂ ಸ್ವಲ್ಪ ಹಾಕಕ್ಕೆ ಬರ್ತೈತೆ ಅಂತ ಹೇಳಿ. ಈಗ ನೋಡಿರಿ, ಇದು ಬೀಟ್ರೂಟ್ ಒಂದು ಸ್ವಲ್ಪ ಇದೆ ಹಿಂಗೆ ಮೆತ್ತಗಾಗುತ್ತನ್ನ ತೀರ ಕುದಿಬಾರ್ದು, ಇಷ್ಟು ಬರ್ಬೇಕಷ್ಟ. ಈಗೆಲ್ಲ ಕುದ್ದಾಗೈತೆ ನೋಡ್ರಿ ಇದು ಬೀಟ್ರೂಟ. ಆಫ್ ಮಾಡಿನವಲ್ಲಿ ಈ ಥರ ಬರಬೇಕು. ಈಗ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಳಾಗ್ತೀನಿ. ಇದರಲ್ಲಿ ಭಾಳ ಪೋಷಕಾಂಶಗಳಿರೋದ್ರಿಂದ ಬೀಟ್ರೂಟ್ ಹೆಲ್ತಿಗೆ ಭಾಳ ಟೋಟಲಿ ಒಳ್ಳೆಯದು. ಇದರಲ್ಲಿ ವಿಟಮಿನ್ B6 ಮತ್ತು ವಿಟಮಿನ್ B12 ಇರೋದ್ರಿಂದ ಮತ್ತು ಐರನ್ ಕಂಟೆಂಟ್ ಇರ್ತೈತಿ. ಅದಕ್ಕೆ ಟೋಟಲಿ ಇದು ಮನುಷ್ಯಗೆ ಚೈತನ್ಯ ಕೊಡುವಂಥ ಒಂದು ಆರೋಗ್ಯಕರ ನೋಡಿರಿ. ಇದು ಸಾಸಿವೆ ಜೀರಿಗೆ ಹಾಕ್ಕೊಂಡೈತಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳಕ್ತಾನೆ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಇದು ಆಗ್ಬೇಕು, ಸ್ವಲ್ಪ ಕೆಂಪಾಗಬೇಕು. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಳಕ್ತೈತಿ. ಕಡಲೆಬೇಳೆನೂ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಅವಕ್ಕೆ ಕಡಲೆಬೇಳೆ ಕೆಂಪಾಗಬೇಕು. ಇವೆಲ್ಲ ಎಣ್ಣೆ ಒಳಗೆ ಸ್ವಲ್ಪ ಇದಾಗ್ಬೇಕ್ರಿ. ಕರಿಬೇವು ಸೊಪ್ಪು, ಭಾಳ ಟೇಸ್ಟಿಯಾಗಿರ್ತೈತೆ ಒಟ್ಟು. ಟೇಸ್ಟಿ ಮತ್ತು ಹೆಲ್ದಿ. ಒಂಚೂರು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದು ಹಾಕ್ಕೊಳಕ್ತಾನೆ ಟೇಸ್ಟ್ ಬರ್ಲತ್ತೇಳಿ. ಅದಕ್ಕೆ ಈರುಳ್ಳಿನೂ ಹಾಕ್ಕೋಬೇಕಾಗ್ತೈತಿ. ಈರುಳ್ಳಿನೂ ಹಾಕ್ಕೊಳಕ್ತಾನೆ. ಈ ಥರ ಎಲ್ಲ ಫ್ರೈ ಮಾಡ್ಬೇಕ್ರಿ. ನೋಡಿರಿ, ಈ ಥರ ಬರ್ತದೆ ನೋಡೋದು. ಈರುಳ್ಳಿ ಅದು ಎಲ್ಲ ಮೆತ್ತಗಾಗೋ ತನಕನೂ ಎಣ್ಣೆಗೆ ಹಾಕಿ ಈ ಥರ ಮಾಡ್ಕೋಬೇಕು. ಈಗ ಬೀಟ್ರೂಟನ್ನು ಇದಕ್ಕೆ ಹಾಕ್ಕೊಳಕ್ತಾನೆ. ಒಗ್ಗರಣೆಗೆ ಬೀಟ್ರೂಟ ಕುದ್ದಿರ್ತಾವಲ್ರಿ, ಅವನ್ನ ಹಾಕ್ಕೋಬೇಕಾಗ್ತತಿ. ಈಗ ನಾನು ಹಳ್ಳುಪ್ಪನ್ನು ಹಾಕ್ಕೊಳಕ್ತಾನೆ. ಇದು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬರ್ತದೆ ಅಂತೇಳಿ ನೀವು ಬೇಕಾದ್ರೆ ಸಣ್ಣ ಉಪ್ಪು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳಕ್ತಾನೆ. ಹಸಿಮೆಣ್ಸಿಕಾಯಿ ಒಂದು 4 ಹಾಕೈತೆ. ಒಟ್ಟು ಟೇಸ್ಟ್ ಬರ್ಲತ್ತ ಹೇಳಿ ಹಾಕ್ಕೊಳಕ್ತೈತೆ. ಇದಕ್ಕೆ ಕೊಬ್ಬರಿ ಪುಡಿ ಮಾಡಿಟ್ಕೊಂಡೇನೆ. ಹಸಿ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೇನೆ. ಅದನ್ನ ಹಾಕ್ಕೊಳಕ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಅಚ್ಚ ಖಾರದ ಪುಡಿ ಇವೆಲ್ಲ ಹಾಕ್ಕೊಂಡು ಟೇಸ್ಟಿಯಾಗಿ ಮಾಡಿ ಇದನ್ನ ಮುಚ್ಚಿಟ್ಬಿಡು. ನೋಡಿ, ನೀರು ಹೋಗುತ್ತನೂ ಇದನ್ನು ಈ ಥರ ಇದನ್ನು ಮಾಡ್ಬೇಕ್ರಿ. ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು. ಪೂರ್ತಿ ನೀರು ಹೋಗ್ತೈತದು. ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕಬೇಕು. ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಿಂಗೆ ಬರ್ತೈತೆ ನೋಡಿ. ಈ ಥರ ಎಲ್ಲ ಮಸ್ತಾಗಿರ್ತೈತಿ. ತಿನ್ನೋಕ್ಕೂ ಇದು ಆಗಿರ್ತೈತಿ. ಚಪಾತಿ ಒಳಗೆ ತಿನ್ಬೋದು, ಅನ್ನದೊಳಗೆ ತಿನ್ಬೋದು, ರೊಟ್ಟಿ ಒಳಗೆ ತಿನ್ಬೋದು. ಹೆಲ್ದಿ ಫುಡ್ ಅಲ್ರಿ. ನೋಡಿ, ಈ ಥರ ಎಲ್ಲ ನೀರು ಎಲ್ಲ ಹೋಗಿಂದ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ರೆ ಇದು ಬೆಸ್ಟ್ ಆಗೈತೆ ನೋಡಿ. ಈಗ ನೋಡಿರಿ, ಎಲ್ಲ ನೀರು ಹೋಗಿ ಈ ಥರ ಬಂದುಬಿಟ್ಟೈತಿ ಬೀಟ್ರೂಟ್ ಪಲ್ಯ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ, ನಮಗೆ ಹೊರಗೆ ಬರ್ತೈತಿ.